ಯಾರಾದರೂ ಅವಮಾನ ಮಾಡಿದಾಗ ಸುಮ್ಮನಿರಿ ಮತ್ತು ಈ 10 ಕೆಲಸಗಳನ್ನು ಮಾಡಿ. ಯಾರಾದರೂ ನಿಮ್ಮನ್ನು ಅವಮಾನಿಸಿದಾಗ ತಕ್ಷಣವೇ ಪ್ರತಿಕ್ರಿಯಿಸುವ ಬದಲು ಈ 10 ಕೆಲಸಗಳನ್ನು ಮಾಡುವುದರಿಂದ ನಿಮ್ಮ ವ್ಯಕ್ತಿತ್ವ ಗೌರವಾರ್ಹವಾಗುತ್ತದೆ. 1. ತಕ್ಷಣವೇ ಉತ್ತರವನ್ನು ಕೊಡಬೇಡಿ. ಯಾರಾದರೂ ನಿಮ್ಮ ಅವಮಾನವನ್ನು ಮಾಡಿದಾಗ ತಕ್ಷಣವೇ ಅದಕ್ಕೆ ಉತ್ತರವನ್ನು ಕೊಡಬೇಡಿ. ಸುಮ್ಮನೆ ನಿಂತು ಧ್ಯಾನ ಕೊಟ್ಟು ಕೇಳಿ. ಯಾರಾದರೂ ನಮಗೆ ಏನಾದರೂ ಹೇಳಿದಾಗ ಅದಕ್ಕೆ ತಕ್ಷಣವೇ ರಿಯಾಕ್ಟ್ ಮಾಡಬೇಕೆನ್ನುವ ನಿಯಮವಿಲ್ಲ. ಎದುರಿನವನು ನಿಮ್ಮ ಅಪಮಾನವನ್ನು ಮಾಡಿದ ನಂತರವೂ ನೀವು ಸುಮ್ಮನೆ ಇದ್ದರೆ ಇದು ಎದುರಿನವನಿಗೆ ಚಿಂತೆಗೀಡು ಮಾಡುತ್ತದೆ, ಏಕೆಂದರೆ ಅವನು ನೀವು ಏನಾದರೂ ಹೇಳುತ್ತೀರಿ ಎಂದು ಕಾಯುತ್ತಿರುತ್ತಾನೆ. 2. ಮುಖದ ಮೇಲೆ ಮಂದಹಾಸವಿರಲಿ. ಯಾರಾದರೂ ನಿಮ್ಮನ್ನು ಅವಮಾನ ಮಾಡುವಾಗ ಅಥವಾ ಅವಮಾನ ಮಾಡಿದಾಗ ನಿಮ್ಮ ಮುಖದ ಮೇಲೆ ಮಂದಹಾಸವಿದ್ದರೆ ಇದೇ ಎದುರಿನವನಿಗೆ ತಕ್ಕ ಉತ್ತರವಾಗಿರುತ್ತದೆ. ಅವನು ಒಳಗೊಳಗೆ ಉರಿದು ಹೋಗುತ್ತಾನೆ. ಇಷ್ಟೊಂದು ಕೆಟ್ಟದಾಗಿ ಮಾತನಾಡಿದ ನಂತರವೂ ನೀವು ಅಲುಗಾಡಲಿಲ್ಲ, ನಿಮ್ಮ ಮೇಲೆ ಏನೂ ಪ್ರಭಾವವಾಗಲಿಲ್ಲ ಎಂದು ಅವನು ಹತಾಶನಾಗುತ್ತಾನೆ. 3. ಸಿಟ್ಟನ್ನು ಬದಿಗಿಡಿ. ಯಾರಾದರೂ ಅವಮಾನ ಮಾಡಿದಾಗ ನಿಮಗೆ ಸಿಟ್ಟು ಬಂದರೆ ಆ ಸಿಟ್ಟನ್ನು ನಿಯಂತ್ರಿಸಲು ಅದನ್ನು ಬರೆದಿಡುವ ಕೆಲಸವನ್ನು ಮಾಡಬೇಕು. ಇದು ನಿಮಗೆ ಕ್ಷುಲ್ಲಕ ಅನಿಸಬಹುದು, ಆದರೆ ಸಿಟ್ಟನ್ನು ನಿಯಂತ್ರಿಸಲು ಮತ್ತು ನಿಮ್ಮಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳಲು ಇದೊಂದು ಉತ್ತಮವಾದ ಮಾರ್ಗವಾಗಿದೆ. 4. ನಿಮ್ಮನ್ನು ನೀವು ಪ್ರಶ್ನಿಸಿಕೊಳ್ಳುವುದು. ಯಾರಾದರೂ ನಿಮಗೆ ಅವಮಾನವನ್ನು ಮಾಡಿದಾಗ ನಿಮಗೆ ನೀವು ಕೇಳಿಕೊಳ್ಳಿ, ಇದು ಸತ್ಯವೇ ಎಂದು. ಯಾಕೆಂದರೆ ಅವಮಾನ ಮಾಡುವಾಗ ಇಲ್ಲ ಸಲ್ಲದ್ದನ್ನು ಹೇಳುತ್ತಾರೆ. ಹಾಗೆ ನಿಮಗೆ ನೀವು ಕೇಳಿಕೊಳ್ಳಿ, ಎದುರಿನವನು ಏನು ಹೇಳಿದ್ದಾನೆ ಅದು ಸತ್ಯವೇ ಎಂದು. ಅಲ್ಲವಾದಲ್ಲಿ ಚಿಂತಿಸುವ ಅಗತ್ಯವೇ ಇಲ್ಲ. ಹೌದಾದಲ್ಲಿ ನಿಮ್ಮಲ್ಲಿ ನೀವು ಬದಲಾವಣೆಯನ್ನು ಕಾಣುವ ಅಗತ್ಯವಿದೆ ಎಂದರ್ಥ. 5. ಎದುರಿನವನ ದೌರ್ಬಲ್ಯವನ್ನು ನೆನಪಿಡಿ. ಅವಮಾನ ಮಾಡುವವನ ಉದ್ದೇಶ ಅವನ ದೌರ್ಬಲ್ಯವನ್ನು ಮುಚ್ಚಿಡುವುದಾಗಿರುತ್ತದೆ. ಅವನು ಅವಮಾನ ಮಾಡುವಾಗ ಅವನ ದೌರ್ಬಲ್ಯವನ್ನು ನೆನಪಿಸಿಕೊಳ್ಳಿ ಮತ್ತು ನೋಡಿ ನಿಮ್ಮ ಸಿಟ್ಟು ಹೇಗೆ ಮಾಯವಾಗುತ್ತದೆ. 6. ನಿಮ್ಮನ್ನು ನೀವು ಶಾಂತವಾಗಿಯೇ ಪ್ರೇರೇಪಿಸಿಕೊಳ್ಳಿ. ಮನಸ್ಸಿನಲ್ಲಿಯೇ ಅಂದುಕೊಳ್ಳಿ, ಇವತ್ತಿನ ಈ ಅವಮಾನವನ್ನು ನಾಳೆ ಅಭಿಮಾನವನ್ನಾಗಿ ಪರಿವರ್ತಿಸುತ್ತೇನೆ ಎಂದು. ಇದೇ ಯೋಚನೆ ನಿಮ್ಮನ್ನು ಒಳಗಿನಿಂದ ಗಟ್ಟಿಯಾಗಿಸುತ್ತದೆ. 7. ನಿಮ್ಮ ಶಕ್ತಿಯನ್ನು ಉತ್ಪಾದಕ ಕೆಲಸಗಳಲ್ಲಿ ವ್ಯಯಿಸಿ. ಸಿಟ್ಟಿನ ಶಕ್ತಿಯನ್ನು ಸಿಟ್ಟು ಮಾಡಿ ಕೂಗಾಡುವುದರಲ್ಲಿ ವ್ಯಯಿಸಿದೆ. ಅದನ್ನು ಓದುವುದರಲ್ಲಿ ಅಥವಾ ಕೆಲಸ ಹುಡುಕುವುದರಲ್ಲಿ, ವ್ಯಾಯಾಮ ಅಥವಾ ಸ್ಕಿಲ್ಗಳನ್ನು ಕಲಿಯುವುದರಲ್ಲಿ ವ್ಯಯಿಸಬೇಕು. ಅಂದರೆ ಯಾರಾದರೂ ಅವಮಾನ ಮಾಡಿದಾಗ ಹಾರಾಡುವುದು, ಚೀರಾಡುವುದು, ಅಳುತ್ತಾ ಕುಳಿತಿರುವುದನ್ನು ಬಿಟ್ಟು ಅದೇ ಶಕ್ತಿಯನ್ನು ನಿಮ್ಮ ಕೆಲಸದಲ್ಲಿ ವ್ಯಯಿಸಿ. ಅವಮಾನವೇ ನಿಮ್ಮ ಯಶಸ್ಸಿನ ಮೆಟ್ಟಿಲಾಗುತ್ತದೆ. 8. ಸಾರ್ವಜನಿಕವಾಗಿ ಶಾಂತವಾಗಿರಿ. ಖಾಸಗಿಯಾಗಿ ತಯಾರಿ ನಡೆಸಿ. ಅಂದರೆ ಸಾರ್ವಜನಿಕವಾಗಿ ಶಾಂತವಾಗಿರುವುದರಲ್ಲೇ ಕ್ಷೇಮ ಇರುತ್ತದೆ, ಆದರೆ ಗುಪ್ತವಾಗಿ ಮನಸ್ಸಿನಲ್ಲಿ ಆಲೋಚಿಸಿ ಮುಂದಿನ ಸಲ ಹೀಗಿನ ಪರಿಸ್ಥಿತಿ ಬಂದಾಗ ಇನ್ನು ಉತ್ತಮವಾಗಿ ರಿಯಾಕ್ಟ್ ಮಾಡುವುದು ಹೇಗೆ ಎಂದು ಸಿದ್ಧರಾಗಿ. 9. ನಿರ್ಲಕ್ಷಿಸುವ ಅಭ್ಯಾಸ ಮಾಡಿಕೊಳ್ಳಿ. ಕೆಲವು ಸಲ ಉತ್ತರ ಕೊಡದೆ ಇರುವುದು ಅತೀ ದೊಡ್ಡ ಉತ್ತರವಾಗಿರುತ್ತದೆ. ಅಂದರೆ ಎದುರಿನವನು
ಏನಾದರೂ ಹೇಳಿದಾಗ ನೀವು ಅವನನ್ನು ನಿರ್ಲಕ್ಷಿಸುವುದೇ ದೊಡ್ಡ ಉತ್ತರವಾಗಿರುತ್ತದೆ. ಇದರಿಂದ ಎದುರಿನವನು ಹೊಗಳಿ ಹೊಗಳಿ ಬೇಜಾರಾಗಿ ಸುಮ್ಮನಾಗುತ್ತಾನೆ. 10. ಅವಮಾನವನ್ನೇ ಇಂಧನವಾಗಿಸಿ. ಎಷ್ಟು ಸಲ ಜನರು ನಿಮ್ಮನ್ನು ಬೀಳಿಸಲು ಪ್ರಯತ್ನಿಸುತ್ತಾರೋ ಅಷ್ಟೇ ಸಲ ಅಂದುಕೊಳ್ಳಿ, ಇವರು ಬೆಂಕಿಯಲ್ಲಿ ತುಪ್ಪವನ್ನು ಸುರಿಯುತ್ತಿದ್ದಾರೆ ಎಂದು. ಹಾಗಾಗಿ ಆ ಬೆಂಕಿಯನ್ನೇ ನಿಮ್ಮ ಜೀವನದ ಬೆಳಕಾಗಿಸಿ. ಕೊನೆಯ ಮಾತು, ಗೆಳೆಯರೇ, ಯಾರಾದರೂ ಏನಾದರೂ ಹೇಳಿದರೆ ಅದಕ್ಕೆ ತಿರುಗಿ ಉತ್ತರವನ್ನು ಕೊಡಬೇಕೆಂದಿಲ್ಲ. ನೀವು ಉತ್ತರ ಕೊಡದೆ ಸುಮ್ಮನೆ ಇದ್ದಾಗಲೇ ಅವರು ಪಶ್ಚಾತ್ತಾಪದ ಬೇಗೆಯಲ್ಲಿ ಬೇಯುವುದು. ಅವರೇ ಬಾಯಿಗೆ ಬಂದಂತೆ ಹೇಳಿಕೊಂಡು ಅವರೇ ಪಶ್ಚಾತ್ತಾಪ ಪಡುವುದು ಒಂದು ರೀತಿಯಲ್ಲಿ ನಮ್ಮ ಗೆಲುವೇ ಅಲ್ಲವೇ? ಧನ್ಯವಾದಗಳು. ಈ